ಎಲ್ಲಿ ಹೋಗಿದ್ದೀನ ಬಿದ್ದೀನಲ್ಲ. ಇಲ್ಲ, ಸ್ವಲ್ಪ ನಾನು ಯಾವ್ದೋ ನನ್ನ ಪರ್ಸನಲ್ ವಿಚಾರದಲ್ಲಿ ಬೇತನದಲ್ಲೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಕಟ್ತಾ ಇದ್ದೀನಿ, ಆ ಗಲಾಟಲ್ಲಿದ್ದೀನಿ. ಈ ನಡುವೆ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ನಲ್ಲ ಮುಳಬಾಲ್ ತಾಲೂಕು ರಾಜಕೀಯ, ಆ ರಾಜಕೀಯದಲ್ಲಿ ಬೇಸರುತ್ತೆ. ನಾವು ಸುಮ್ಮನೆ ಯಾಕಪ್ಪ ನಮ್ಗೆ ಇದೆಲ್ಲ ಬೇಕು, ಅರ್ಧ ಕಾಂಗ್ರೆಸ್ ಮುಗಿದೋಗಿ ಸಿಗೋದ್ರೆ ಇನ್ನೊಂದು ಅರ್ಧ ಇದೆ, ಅದು ಮುಗಿದೋಗಲ್ಲ, ಆಮೇಲೆ ಬರೋಣ ನಾನು ಸುಮ್ಮನೆ ಇದ್ದೀನಿ. ಇವತ್ತೇ ನಾನು ಇವೆಲ್ಲ ಆತ್ಮೀಯವಾಗೆಲ್ಲ ಸಿಕ್ಕಿದ್ರು, ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯ್ತು. ನಾನು ಯುಗಾದಿ ಶುಭಾಕಾಂಕ್ಷೆಗಳು ಹೇಳ್ಬೇಕಾಯ್ತು, ಅವತ್ತು ನೀವು ಸಿಕ್ಕಿಲ್ಲ, ರಂಜಾನ್ದು ಹೇಳ್ಬೇಕು ನೀವು ಸಿಕ್ಕಿಲ್ಲ, ಇವಾಗ ಶ್ರೀರಾಮನವಮಿದು ನಾನು ಹೇಳಲಿಲ್ಲ. ಯಾಕಂದ್ರೆ ಸುಮ್ಮನೆ ಯಾಕೆ ಇವೆಲ್ಲ ನಿಮ್ಗೆ ಗೊತ್ತಲ್ಲ, ನನಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ತಾಲೂಕಿನ ನಮ್ಮ ಪಕ್ಷದ ಸ್ಥಿತಿಗತಿಗಳು, ಅದನ್ನ ನಾನು ಏನು ಹೇಳಕ್ ಹೋಗಿಲ್ಲ. ಇವಾಗೇನೋ ನಿಮ್ಗೆಲ್ಲ ಸಿಕ್ಕಿದ್ದೀರಾ, ನಿಮ್ಮ ಹತ್ರ ಒಂದೆರಡು ಮಾತು ಹಂಚ್ಕೋಬೇಕು ಅಂತೇಳಿ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೀನಿ. ಮತ್ತೆ ಇವಾಗ ನಾನೆಲ್ಲ ಲೋಕಲಲ್ಲಿ 60 ಸಾವಿರ ಯಾರು ಇಲ್ವಾ ಒಕ್ಕಲಿಗರ, ಯಾರಿಗೊಬ್ರು ಮಾಡಿ ಇವಾಗ MLA ಆಗುವನು ಯಾರ ಬ್ಲಾಕ್ ಪ್ರೆಸಿಡೆಂಟ್ ಆಗ್ತಾರ? ಯಾರು ಆಗಲ್ಲ. ಅದಕ್ಕೆ ನಾನು ಹೇಳ್ಬೇಕು, ಅದಕ್ಕೆ ಹೇಳಿದ್ರು ಅವ್ರೇನು ಹೇಳ್ಕೊಳ್ಳಿ, ಯಾಕಂದ್ರೆ ನಾನು ಯಾರಿಗೇನು ಕೇರ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ. ನಾನೇನು ಅದು ZP ಆಗ್ಲಿ TP ಆಗ್ಲಿ ಇನ್ನೊಂದಾಗ್ಲಿ ನಾನು ಆಗ್ಬೇಕು ನನ್ಗೇನು ಆಸೆ ಇಲ್ಲ. ನನ್ಗೇನೋ ಪಕ್ಷ ಗೆಲ್ಲಬೇಕು. ನಾವೆಲ್ಲ ಅವತ್ತು ಕಷ್ಟ ಬಿದ್ದಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅಂತೇಳಿ ನಾವೆಲ್ಲ ಕಷ್ಟ ಬಿದ್ದೀವಿ. ಮಂಡ್ಯ ಆಗ್ಬೋದು, ಮೈಸೂರು ಆಗ್ಬೋದು, ರಾಮನಗರ ಆಗ್ಬೋದು, ಮುಳಬಾಗಿಲು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಊರೂರು ತಿರುಗಿ ಏನಕ್ಕೆ ನಮ್ಮ DK ಸಾಹೇಬ್ ಮುಖ್ಯಮಂತ್ರಿ ಮಾಡಬೇಕೇ ಬೇಕು ಅಂತ. ಅದು ಹೆಚ್ಚು ಪಕ್ಷದ ಹೈಕಮಾಂಡ್ ಇದು ಅದೇನೋ ಮಾಡ್ತಾರೆ, ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಖಂಡಿತ ಈ 5 ರಾಜ್ಯಗಳ ಎಲೆಕ್ಷನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಶಿವರಾಜಚಂದ್ರ ಹುಟ್ಟಿದ ಸತ್ಯನ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟು ಖಚಿತ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಸರ್, ಈಗ ನೀವೇ ಹೇಳ್ತಾ ಇದ್ರಿ ಮೊಬೈಲಲ್ಲಿ ಅರ್ಧ ಕಾಂಗ್ರೆಸ್ ಮುಗ್ದೋದ್ಮೇಲೆ ಬರ್ತೀನಿ ಅಂತ. ಇಲ್ಲ ಸರ್, ನಾವು ನೋಡಿ ಸರ್, ನಾನು ಇವತ್ತಿನ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ತೀನಿ. ತಾಲೂಕಲ್ಲಿ 2.5 ಲಕ್ಷ ಮತದಾರರಿದ್ದಾರೆ. ಉದಾಹರಣೆಗೆ 60,000 ಒಕ್ಕಲಿಗರಿದ್ದಾರೆ, 60,000 ಎಸ್ಸಿಗಳಿದ್ದಾರೆ. ಈ ಎಸ್ಸಿಗಳಿಗಾಗ್ಲಿ ಇವ್ರಿಗಾಗ್ಲಿ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಲಿ ಇಲ್ಲ ಮೈನಾರಿಟಿ ಅವ್ರಿಗಾಗ್ಲಿ ಯಾರಿಗನ್ನ ಆಗ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಒಂದ್ ಹೇಳ್ತೀನಿ, ಇವಾಗ PLD ಬ್ಯಾಂಕ್ದಲ್ಲಿ ಪಾಪ ನಮ್ಮ ಅಲ್ಲಿ ಶಿವಣ್ಣ ಮಾಡಲಿಲ್ಲ, ಇಲ್ಲ ನಮ್ಮ ರಾಜನಗರಗಳು ಮಾಡಲಿಲ್ಲ. ಅಲ್ಲೇನ್ ಮಾಡಿದ್ರು, ಜಾತಿಗಳು ಕೊಟ್ರು. ಯಾರು ಕೊಟ್ರು? ಕೊತ್ತೂರು ಮಂದಿಯವರು ಚಿಕ್ಕಪ್ಪ ದೊಡ್ಡಪ್ಪನಿಗೂ ಕೊಟ್ರು. ಈಗ APMC ಜಾತಿಗೊಂದು ಕೊಟ್ರು, ಅಧ್ಯಕ್ಷ ಯಾರಾದ್ರು ಅವ್ರ ಮಗ ಆದ. ಇವಾಗ ಇನ್ನು APMC ಅದೊಂದು ಅವರವ್ರು ಕೊಟ್ಬಿಟ್ರೆ ಇನ್ನೇನಿರುತ್ತೆ, ಏನಿದೆ? ಅವಾಗ ಇಷ್ಟು ಜನ ನಾವು ಒಕ್ಕಲಿಗರಿದ್ದು ವೇಷ್ಟ, ಇಷ್ಟು ಜನ ಮುಸ್ಲಿಮ್ಸ್ ಇದ್ದು ವೇಷ್ಟ, ಇಷ್ಟು ಜನ SC ವೇಷ್ಟ. ಅವ್ರ ಪಾಪ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಆಗೋಗಿದ್ದಾರೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಕಮರ್ಷಿಯಲ್ ಏನಂದ್ರೆ ಅವ್ರಿಗೆ ಭಯ, ನಮ್ಗೇನ್ ಕೊಡಲ್ಲ, ನಮ್ಗೇನ್ ಮಾಡ್ತಾರೋ ನನಗೇನ್ ಮಾಡ್ತಾರೋ ಅಂತ. ಪಕ್ಷ ಕಟ್ಟಬೇಕು ಸರ್, ಪಕ್ಷ ಕಟ್ಟಬೇಕು, ಜನ ಒಪ್ಕೋಬೇಕು. ಯಾವ ಜನ ಒಪ್ಕೊಳ್ತಾ ಇದ್ದಾರೆ ಇವಾಗ? ಅವ್ರಿಗೇನು ಗೊತ್ತು ಕಾಂಗ್ರೆಸ್ ಅವ್ರಿಗೆ? ನಾನು ಓಟ್ಗಳ ಹತ್ರ ಬಸ್ ಸ್ಟ್ಯಾಂಡ್ಗಳ ಹತ್ರ ಬಸ್ಸಲ್ಲಿ ಹೋದ್ರೆ ನನ್ಗೆ ಗೊತ್ತಾಗುತ್ತೆ ಜನ ಅಭಿಪ್ರಾಯ ಏನ್ ಹೇಳ್ತಾ ಇದಾರೆ ಅಂತ. ಎಲ್ಲಿದೆ ಕಾಂಗ್ರೆಸ್ ಗೊತ್ತು ತಾಲೂಕಲ್ಲೇ? ಏನು ಸೀರೆಗಳು, ಲಂಗಗಳು, ಹೆಲ್ಮೆಟ್ಗಳು ಕೊಟ್ಬಿಟ್ಟು ಜನ ಬರ್ತಾ ತಗೊಂಡು ಹೋಗ್ತಾರೆ. ಓಟ್ ಹಾಕೋಬೇಕಲ್ಲ ನಮ್ಗೆ. ಇವಾಗ ಮನೆಗೆ ಏನಕ್ಕೆ ಮನೆಗೆ ಹೋಗೋದ? ಏನಕ್ಕಂತ? ಒಕ್ಕಲಿಗನ ಹಾಳು ಮಾಡಿದ್ದಕ್ಕ, ಇಲ್ಲ SC ಹಾಳು ಮಾಡಿದ್ದಕ್ಕ, ಇಲ್ಲ ಮುಸ್ಲಿಂ ಹಾಳು ಮಾಡಿದ್ದಕ್ಕ? ಇವ್ರು ಮನೆ ಹೋಗೋದು ಏನಕ್ಕೆ ಹೋಗ್ಬೇಕು ಇವಾಗ?